ಕೈ ತಿಕ್ಕಬೇಕು. ಯಾಕಂದ್ರ ಹೆಣ್ಣು ಮಕ್ಕಳು ಪಾತ್ರೆ ತೊಳೆದು ಕೈಯಾಗಿ ನಾವು ಮಕ್ಕೊಂಡಿರ್ತಾವು. ಎರಿ ಇಲ್ಲಿ ತಿಕ್ಕಿ ಇಲ್ಲಿ ಹೆಸಕತೀನಿ, ಮುಂದೆ ಹೇಳ್ತಾವು ಎಬ್ಬಿಸಿ ನೋಡ್ತೀನಿ. ಗೆರಿ ಹುಡುಗುಡು ಅಂತ ಐತಿ, ಬುಡ ಮೇಲೆ ಹಾಕ್ತೆ. ಈ ಜಾಗದಾಗ ಬಲ ಇಲ್ಲ. ಹುಡುಗಿ ನಿನಗೆ ಕರೆ ಹೇಳ್ಬೇಕಂದ್ರ 2 ಹುಡುಗರು ನಿನ್ನ ಸಲುವಾಗಿ ಬಹಳ ತಲೆ ಕೆಡಿಸ್ಕೊಂಡವು. ಹೌದಿಲ್ಲ? ಬರೋಬ್ಬರಿ ಹೇಳ್ತೀನಿ. ಯಾವ ಮಂಗ್ಯಾನ ಮಕ್ಕಳು ನಮ್ಮಂಗಿಲ್ಲ. ಏನ್ ಮಾಡೋದು? ಅವು ಮಕ್ಕಳು ಇಬ್ರು ಒಂದೊಂದು ಮೂಲ್ಯ ಕುಂತಾರ. ಒಬ್ಬವ ಈ ಕಡೆ ಮೂಲ್ಯ ಕುಂತಾನ, ಒಬ್ಬವ ಈ ಕಡೆ ಮೂಲ್ಯ ಕುಂತಾನ. ಒಬ್ಬರಿಗೊಬ್ಬರಿಗೆ ಆಗಿ ಬರಂಗಿಲ್ಲ. ಈ ಕಡೆ ಮೂಲ್ಯಾಗ ಏನದನಲ್ಲ, ಅವನ ಹೆಸರು ಸಿದ್ಯ ಅಂತೇಳಿ. ಹೌದಿಲ್ಲ? ಆ ಸಿದ್ಯನ ಮದುವೆ ಆಗ್ಬೇಡ. ಊರ್ ತುಂಬ ಸಾಲ ಮಾಡ್ಯಾನ. ಹುಡುಗ ಯಾವಾಗ ನೋಡಿದಾಗ ಫ್ರೀಡಮ್ ಬಾರ್ ಮುಂದೆ ಬಿದ್ದಿರ್ತಾರ. ಅವ್ನ ಮದುವೆ ಆದ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ ಸಾಯ್ತಾನ. ಹೇಳೋದು ಹೇಳ್ತೀರಿ, ಹೇಳೋದು ಹೇಳ್ತೀರಿ. ಆದಿ ಕಾಲಕ್ಕೆ ಸಿಕ್ ಸಾಯೋದು ಯಾರ ಕೇಳ್ಯಾರ? ಕೋಳಿ ಕಾಲಕ್ಕೆ ಸಿಕ್ ಸಾಯ್ತಾರ. ಅದ್ಯಾಕ್ರಿ? ದಿನ ನಾವ ಒಂದೊಂದು ಊರು ತಿರ್ಗಾಡಕತ್ತೀವಿ. ಎಲ್ಲಿ ಬಿದ್ದು ಸಾಯ್ತೀವಿ ನಮ್ಗ ಗೊತ್ತಿಲ್ಲ. ಆ ಮಗನ ಮದುವೆ ಆಗ್ಬೇಡ. ನಿನಗ ಒಳ್ಳೆ ಹುಡುಗ ಅಂದ್ರ ಈ ಕಡೆ ಮೂಲ್ಯ ಕುಂತ ನೋಡು, ಶಿವಾನಂದ ಅಂತೇಳಿ. ಆ ಶಿವಾನಂದನ ಮದುವೆಯಾಗ ನೀನು ರೊಟ್ಟಿ ಜಾರಿ ಸೀದಾ ತುಪ್ಪದಾಗ ಬೀಳ್ತೀವಿ. ಬಂದ 40 ವರ್ಷದಪ್ಪ. ಯಾರಿಗೆ ಸಾನುಗಳು ಕೈ ಹಾಕ್ಬಾರ್ದು. ಕೈ ತೆಗಿಲಿ. ನಾ ಕೈ ಹಾಕ